ವೃಷಭ ರಾಶಿಯವರಿಗೆ ಆಗಸ್ಟ್ 2026 ಒಂದು ವೃತ್ತಿಪರ ಜೀವನದ ಮಾಸ. ಯಾಕೆಂದರೆ ರಾಹು ನಿಮ್ಮ 10ನೇ ಮನೆಯಲ್ಲಿದ್ದಾರೆ ನೋಡಿ. ಹಾಗಾಗಿ ಇದರಿಂದ ನಿಮಗೆ ಹಠಾತ್ತಾಗಿ ವಿದೇಶಿ ಅವಕಾಶಗಳು ಬರಬಹುದು. ಆದರೆ ಆಗಸ್ಟ್ 5ರಿಂದ ಹಣಕಾಸಿನ ವಿಷಯದಲ್ಲಿ ಎಚ್ಚರಬೇಕು. ಮೊದಲ 4 ದಿನದಲ್ಲಿ ನೀವು ಹಣಕಾಸಿನ ನಿರ್ಧಾರ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡದೇ ಇದ್ದಲ್ಲಿ ಆಗಸ್ಟ್ನ ಉಳಿದ ಎಲ್ಲ ದಿನಗಳಲ್ಲಿ ನೀವು ಫೈನಾನ್ಷಿಯಲ್ ಪ್ರೆಷರ್ ಅನ್ನು ಎದುರಿಸಬೇಕಾಗುತ್ತದೆ. 3 ಪ್ರಮುಖ ಗ್ರಹಗಳ ಬಲ ನಿಮ್ಮ ಪರವಾಗಿದೆ. ಯಾವುದೆಂದರೆ ರಾಹು ಕರ್ಮಸ್ಥಾನದಲ್ಲಿ ಇದ್ದಾರೆ, ಶನಿ ವಕ್ರೀಯವಾಗಿ ಲಾಭಸ್ಥಾನದಲ್ಲಿ ಇದ್ದಾರೆ. ಹಾಗಾಗಿ ಬಾಕಿ ಇರುವ ಹಣ ವಾಪಸ್ಸಾಗುವ ಸಂಭವ ಇದೆ. ಗುರು ಉಚ್ಚ ಸ್ಥಾನದಲ್ಲಿ, ಆದರೆ ಸೂರ್ಯನ ಸಮೀಪ ಇರುವುದರಿಂದ ಕಂಬಸ್ಟ್ ಆಗಿದ್ದರೂ ಶುಭ ಫಲನೇ ಇದೆ ನಿಮಗೆ. ಮೊದಲಿಗೆ ನಾವು ವೃತ್ತಿ ಜೀವನದ ಬಗ್ಗೆ ನೋಡೋಣ. ಸಾಮಾನ್ಯವಾಗಿ 10ನೇ ಮನೆಯಲ್ಲಿ ರಾಹು ಇದ್ದಾಗ ಅನಿರೀಕ್ಷಿತ ಫಲಿತಾಂಶ ಬರಬಹುದು. ಆದರೆ ಕುಂಭ ರಾಶಿಯಲ್ಲಿ ಇರುವುದರಿಂದ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಇದೆ. AI ಟೆಕ್ನಾಲಜಿ ರಿಲೇಟೆಡ್ ಅಥವಾ ಫಾರಿನ್ MNC ಕಂಪನಿಯಲ್ಲಿ ಕೆಲಸ ಇರುವವರಿಗೆ ಹೊಸ ಆಲೋಚನೆಯಿಂದ ನಿಮಗೆ ಯಶಸ್ಸು ಸಿಗಲಿದೆ. ಹಣಕಾಸಿನ ಬಗ್ಗೆ ನೋಡುವುದಾದರೆ ಬುಧ ನಿಮ್ಮ ದ್ವಿತೀಯಾಧಿಪತಿ ಆಗಸ್ಟ್ 4ರವರೆಗೆ ಸ್ವಕ್ಷೇತ್ರದಲ್ಲೇ ಇದ್ದಾರೆ. ಅದಾದ ನಂತರ ಶತ್ರು ರಾಶಿಯಾದ ಕರ್ಕ ರಾಶಿಗೆ ಸಂಚಾರ. ಹಾಗಾಗಿ ಆಗಸ್ಟ್ 5ರ ಒಳಗೆ ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನು ಮಾಡಿ ಒಪ್ಪಂದಗಳಿಗೆಲ್ಲ ಸಹಿ ಹಾಕಿ ಹಾಗೂ ನಿಮ್ಮ ಸ್ಯಾಲರಿ ಬಗ್ಗೆ ಮಾತುಕತೆ ಕೂಡ ಮುಗಿಸಿ. ಆಗಸ್ಟ್ 5ರ ನಂತರ ಹೊಸ ಯೋಜನೆಯನ್ನು ಮಾಡುವುದು ಬೇಡ. ನೀವು ಇಷ್ಟರವರೆಗೆ ಪ್ರಾರಂಭ ಮಾಡಿದ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಗಮನ ಕೊಡಿ. ತಿಂಗಳ ಮಧ್ಯದಲ್ಲಿ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಅಥವಾ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಹೊಸ ಪ್ರಯೋಗ ಮಾಡಬೇಡಿ. ಸಂಬಂಧಗಳ ಬಗ್ಗೆ ನೋಡುವುದಾದರೆ ಸಪ್ತಮಾಧಿಪತಿಯಾದ ಕುಜ ಲಗ್ನ ಸ್ಥಾನದಿಂದ ದ್ವಿತೀಯ ಸ್ಥಾನ ಅದ ಮಿಥುನ ರಾಶಿಗೆ ಪ್ರವೇಶ. ಕುಜನಿಗೆ ಮಿಥುನ ರಾಶಿ ಶತ್ರು ಸ್ಥಾನ. ಹಾಗಾಗಿ ದಂಪತಿಗಳಿಗೆ ಮನೆಯಲ್ಲಿ ಹೈ ಟೆನ್ಷನ್ ವಾತಾವರಣ ಇರುತ್ತದೆ. 5ನೇ ಮನೆಯಲ್ಲಿ ಶುಕ್ರ ನೀಚನಾಗಿರುವುದರಿಂದ ಈ ಪ್ರಣಯ ಕ್ರಿಯೇಟಿವಿಟಿ ಕಿಚ್ಚನ್ನು ಜಾಸ್ತಿ ಮಾಡುತ್ತಾನೆ. ಸ್ವಲ್ಪ ಕಂಟ್ರೋಲ್ ಬೇಕು ಇಲ್ಲಿ. ಅವಿವಾಹಿತರಿಗೆ ಡೇಟಿಂಗಿಗೆ ಅತ್ಯುತ್ತಮ ಸಮಯ ಇದು. ಆಗಸ್ಟ್ 7 ಮತ್ತು 8 ನಿಮ್ಮ ಆಕರ್ಷಣೆ ಜಾಸ್ತಿಯಾಗಿರುತ್ತದೆ. ಆರೋಗ್ಯದ ಬಗ್ಗೆ ನೋಡುವುದಾದರೆ ತಿಂಗಳ ಆರಂಭದಲ್ಲಿ ಕುಜ ಲಗ್ನಸ್ಥಾನದಲ್ಲಿರುವುದರಿಂದ ದೈಹಿಕ ಶಕ್ತಿ ಇರುತ್ತದೆ. ಅದಾದ ನಂತರ ಅಂದರೆ ತಿಂಗಳ ಆರಂಭ ಆಗಸ್ಟ್ 2ರವರೆಗೆ ಮಾತ್ರ. ಅದಾದ ನಂತರ ಗಂಟಲು ಮತ್ತು ಕುತ್ತಿಗೆಯ ಭಾಗದ ಬಗ್ಗೆ ಕಾಳಜಿ ವಹಿಸಿ. ತಿಂಗಳ ಮಧ್ಯದಲ್ಲಿ ಬುಧ ಮತ್ತು ಗುರು ಕಂಬಸ್ಟ್ ಆಗಿರುವುದರಿಂದ ಈ ಮಿಸ್ಕಮ್ಯುನಿಕೇಷನ್ ಮಿಸ್ಅಂಡರ್ಸ್ಟ್ಯಾಂಡ್ ಆಗುವ ಲಕ್ಷಣ ಇದೆ. ಈ ವೃಷಭ ರಾಶಿಯವರಿಗೆ ಕೆಲವೊಂದು ಪ್ರಭಾವಶಾಲಿ ದಿನಾಂಕಗಳಿದೆ. ಯಾವುದೆಂದರೆ ಆಗಸ್ಟ್ 1ರಿಂದ 4ರ ಒಳಗಡೆ ಹಣಕಾಸಿನ ನಿರ್ಧಾರಕ್ಕೆ ಉತ್ತಮ ದಿನ. ಆಗಸ್ಟ್ 14ರಂದು ಈ ಕೋರ್ಟ್ ರಿಲೇಟೆಡ್ ನೋಟಿಸ್ ಬರಬಹುದು. ನಿಮ್ಮ ಮಾತು ತಪ್ಪಾಗಿ ಅರ್ಥೈಸಬಹುದು. ಹಾಗಾಗಿ ಈ ದಿನ ಮೌನವಾಗಿರುವುದೇ ಉತ್ತಮ. ಆಗಸ್ಟ್ 20ರಂದು ನಿಮ್ಮ ರಹಸ್ಯ ಬಯಲಾಗಬಹುದು. ಆಸ್ತಿ, ಪಿತ್ರಾರ್ಜಿತ ಅಥವಾ ಕುಟುಂಬದ ಬಗ್ಗೆ ಇದ್ದ ಗುಪ್ತ ಸತ್ಯವೊಂದು ಹೊರಬರಬಹುದು. ಆಗಸ್ಟ್ 25ರಂದು ಆಸ್ತಿ ನಿರ್ಧಾರ ಅಥವಾ ಕೌಟುಂಬಿಕ ಮಾತುಕತೆಗೆ ಪ್ರಮುಖ ದಿನ. ನಾನು ಕೆಲವೊಂದು ಸುಲಭ ಪರಿಹಾರ ಕೊಡುತ್ತೇನೆ. ಬುಧ ದುರ್ಬಲನಾಗಿರುವುದರಿಂದ ಆಗಸ್ಟ್ನ ಪ್ರತಿ ಬುಧವಾರದಂದು ಈ ಹಸಿರು ಬೇಳೆ ಅಥವಾ ಮೂಂಗ್ ದಾಲ್ ಅನ್ನು ಪಕ್ಷಿಗಳಿಗೆ ನೀಡಿ. 10ನೇ ಮನೆಯಲ್ಲಿ ರಾಹು ಇರುವುದರಿಂದ ಸೂರ್ಯಾಸ್ತದ ಸಮಯದಲ್ಲಿ ದಕ್ಷಿಣಾಭಿಮುಖವಾಗಿ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ. ನಿಮ್ಮ ವೈಯಕ್ತಿಕ ಜಾತಕದ ಆಳವಾದ ವಿಶ್ಲೇಷಣೆಗಾಗಿ ಸ್ಕ್ರೀನ್ನಲ್ಲಿ ಬರುವ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಸರ್ವೇ ಭವಂತು ಸುಖಿನಃ.